ಹಳ್ಳಿ ಹೊಲಿಗೆ ಚಾನಲ್ಗೆ ನಿಮಗೆ ಸ್ವಾಗತ. ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಸ್ಲೀವ್ಸ್ ಕಟಿಂಗ್ ಹೇಗೆ ಮಾಡೋದು ಮತ್ತು ಬ್ಲೌಸ್ನ ಬ್ಯಾಕು ಮತ್ತು ಫ್ರಂಟು ಹೇಗೆ ಕಟ್ ಮಾಡೋದು, ಯಾವ ರೀತಿ ಇಟ್ಕೊಳ್ಬೇಕು ಅದೆಲ್ಲ ಡೀಟೇಲ್ಡ್ ವಿಡಿಯೋ ಕೂಡ ಹಾಕಿದ್ದೀವಿ. ಅದನ್ನು ನೀವು ನೋಡ್ಕೊಂಡು ಬರ್ಬೋದು. ಈಗ ನೆಕ್ಸ್ಟು ನಾವು ಈ ಬ್ಲೌಸ್ ಕಟ್ಟಿಂಗಲ್ಲಿ ಒಂದು ಲಾಸ್ಟ್ ಸ್ಟೇಜ್ ಅಂತಲೇ ಹೇಳ್ಬೋದು. ಅಂದರೆ ಈ ಕ್ರಾಸ್ ಪೀಸ್ದು ಮತ್ತು ಕಾಜಾಪಟ್ಟಿ, ಹುಕ್ಪಟ್ಟಿ ಇದನ್ನೆಲ್ಲ ಹೇಗೆ ಕಟ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮಗೇನಾದರೂ ಬೇರೆ ಕಟ್ಟಿಂಗ್ಸ್ಗಳು ಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಾವು ನೆಕ್ಸ್ಟ್ ಆ ಕಟ್ಟಿಂಗ್ನ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಈಗ ಈ ವಿಡಿಯೋದಲ್ಲಿ ಕ್ರಾಸ್ ಪಟ್ಟಿ ಇರ್ಬೋದು, ಕಾಜಾ ಪಟ್ಟಿ ಮತ್ತು ಹುಕ್ ಪಟ್ಟಿಗಳನ್ನ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಈಗ ನಾವು ಈ ಕ್ರಾಸ್ ಪಟ್ಟಿನ ಅಳತೆ ಬ್ಲೌಸು, ಅಂದರೆ ನಮಗೇನು ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಅದರಲ್ಲಿ ನಮಗೆ ಇದು ಸಿಗುತ್ತೆ. ಫ್ರಂಟ್ ಸೈಡಲ್ಲಿ ಒಂದು ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡಿರ್ತಾರೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಕ್ರಾಸ್ ಪಟ್ಟಿನಲ್ಲಿ ನಾವು ಅಳತೆಗಳನ್ನ ತೊಗೋಬೇಕಾಗತ್ತೆ ಈ ರೀತಿ. ಈಗ ಕ್ರಾಸ್ ಪಟ್ಟಿಲಿ 3 ಇಂಚಿದೆ, ನಾವಿಲ್ಲಿ 3.5 ತೊಗೊಳ್ಬೇಕಾಗತ್ತೆ. ಈ ಕಡೆ ಬಂದು ಅಂದರೆ ಎಡ್ಜಲ್ಲಿ ಬಂದು 2.5 ಇದೆ, ನಾವು ಅವಾಗ 3 ತೊಗೊಳ್ತೀವಿ. ಅಂದರೆ ಏನು ಅಳತೆ ಇದೆ ಅದಕ್ಕಿಂತ ಎಕ್ಸ್ಟ್ರಾ ಅರ್ಧ ಇಂಚಿಗೆ ತೊಗೊಳ್ತೀವಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ತೀವಿ. ಅಂದರೆ 3.5 ಇತ್ತು, 3.5 ತೊಗೊಂಡಿದ್ದೀವಿ. ಈ ಕಡೆ ಬಂದು 2.5 ಇತ್ತು, ನಾವು 3 ತೊಗೊಂಡಿದ್ದೀವಿ. ಅಂದರೆ ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀವಿ. ಈ ಅರ್ಧ ಇಂಚು ಯಾಕಪ್ಪ ಅಂತಂದರೆ ನಾವು ಸ್ಟಿಚ್ಚಿಂಗಲ್ಲಿ ಹೋಗುತ್ತೆ ಅದು. ಅಂದರೆ ಎಕ್ಸ್ಟ್ರಾ ಕ್ಲಾತ್ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ತೀವಲ್ಲ, ಸೊ ಅದರಿಂದ ಹೋಗುತ್ತೆ. ಈ ರೀತಿ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕ್ಕೊಂಡು ಇದನ್ನು ಕಟ್ ಮಾಡಿಕೊಂಡ್ರೆ ನಮಗೆ ಕ್ರಾಸ್ ಪಟ್ಟಿ ರೆಡಿ ಆಗುತ್ತೆ. ಈ ಕ್ರಾಸ್ ಪಟ್ಟಿ ಎಲ್ಲಿ ಸಿಗುತ್ತೆ ಅಂತಂದರೆ ನಾವು ಬ್ಲೌಸ್ನ ಫ್ರಂಟ್ ಸೈಡ್ ಏನು ಕಟ್ ಮಾಡ್ಕೊಂಡಿರ್ತೀವಿ, ಅಂದರೆ ಈ ದೋಣಿ ಶೇಪ್ ಅಂತ ತೋರಿಸಿದ್ನಲ್ಲ, ಅಲ್ಲಿ ನಮಗೆ ಈ ಕ್ರಾಸ್ ಪಟ್ಟಿ ಸಿಗುತ್ತೆ. ಈಗ ನೆಕ್ಸ್ಟ್ ನಾವು ಕಾಜಾ ಪಟ್ಟಿನ ತೋರಿಸ್ತಿದ್ದೀವಿ. ಕಾಜಾ ಪಟ್ಟಿ ಬಂದು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಕಾಜಾ ಪಟ್ಟಿ ಬಂದು 3 ಇಂಚ್ ಇರಬೇಕಾಗತ್ತೆ. ನಾವೀಗ ಈ 3 ಇಂಚ್ ಏನು ಕಟ್ ಮಾಡ್ಕೊಂಡಿರ್ತೀವಿ ಇದ್ರ ಲೆಂತ್ ನಮಗೆ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಡೌಟ್ ಬರ್ಬೋದು. ಈ ಲೆಂತ್ ಬಂದು ನಮಗೆ ಈ ಬ್ಲೌಸ್ನ ಫ್ರಂಟ್ ಏನಿದೆ ಆ ಫ್ರಂಟ್ ಕ್ರಾಸ್ ಪೀಸ್ ಎಲ್ಲ ನಾವು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಆ ಒಂದು ಲೆಂತ್ ನಮಗೆ ಸಿಗುತ್ತೆ. ಆ ಲೆಂತ್ನ ನೋಡಿಕೊಂಡು ನಾವು ಈ ಕಾಜಾ ಪಟ್ಟಿನ ಮತ್ತು ಹುಕ್ ಪಟ್ಟಿನ ಕಟ್ ಮಾಡ್ಕೋಬೇಕಾಗತ್ತೆ. ಹುಕ್ ಪಟ್ಟಿ 2.5 ಇಂಚು ಈ ಥರ. ಹುಕ್ಪಟ್ಟಿ 2.5 ಇಂಚ್ ಏನಿದೆ ಇದನ್ನು ನಾವು ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ನಮಗಿಲ್ಲಿ ಕ್ಲಾತ್ ಸಾಕಾಗಿಲ್ಲ, ಸೊ ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾವಿಲ್ಲಿ ಪೈಪಿಂಗಿಗೆ ಕ್ಲಾತ್ನ ಕಟ್ ಮಾಡ್ಕೊಳ್ತಿದ್ದೀವಿ. ಈ ಪೈಪಿಂಗ್ ಯಾವುದಪ್ಪ ಅಂತಂದರೆ ಕತ್ತಿನ ಸುತ್ತ ಅಳ್ತಾ ಇರುತ್ತಲ್ಲ, ಬೆನ್ನಲ್ಲಿ ಡೀಪ್ ಎಲ್ಲ ತೆಗ್ದಿರ್ತೀವಲ್ಲ, ಅದಕ್ಕೊಂದು ಫಿನಿಶಿಂಗ್ ಕೊಡಬೇಕಲ್ವಾ. ಸೊ ಆ ಫಿನಿಶಿಂಗ್ ಕೊಡಲಿಕ್ಕೆ ನಾವಿಲ್ಲಿ ಪೈಪಿಂಗ್ ಮಾಡಬೇಕು. ಪೈಪಿಂಗ್ ಮಾಡಬೇಕು ಅಂದರೆ ನಮಗೆ ಈ ರೀತಿ ಕ್ಲಾತ್ ಬೇಕು. ಅಂದರೆ ಸ್ಟ್ರೈಟ್ ಬಟನಲ್ಲಿ ನಾವು ಪೈಪ್ನ ಕಟ್ ಮಾಡ್ಕೊಂಡಾಗ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಅದರಿಂದ ಕ್ರಾಸಾಗಿ ನಮಗೆ ಈ ಒಂದು ಬಟ್ಟೆ ಉಳಿಯುತ್ತೆ. ಏನು ಉಳಿದಿರುತ್ತೆ ಆ ಬಟ್ಟೆನಲ್ಲಿ ಕ್ರಾಸಾಗಿ ಈ 1 ಇಂಚು ಅಥವಾ 1.25 ಇಂಚಿನ ಒಂದು ಅಗಲದಲ್ಲಿ ನಾವು ಈ ರೀತಿ ಈ ಥರ ಶೇಪಲ್ಲಿ ಕ್ಲಾತ್ನ ಕಟ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಳ್ಬೇಕು. ಜಾಯಿನ್ ಮಾಡಿಕೊಂಡು ಒಂದೇ ಪಟ್ಟಿನಲ್ಲಿ ನಾವು ಅದನ್ನು ಪೈಪಿಂಗ್ನ ಕೊಡ್ತಾ ಹೋಗ್ತೀವಿ. ಆ ಜಾಯಿನ್ ಮಾಡೋದು ಹಿಂಗೆ, ಪೈಪಿಂಗ್ ಮಾಡೋದು ಹಿಂಗೆ, ಅಥವಾ ಈಗ ನಾವು ಫ್ರಂಟು ಬ್ಯಾಕು ಎಲ್ಲ ಕಟ್ ಮಾಡ್ಕೊಂಡ್ವಾ ವಿತ್ ಸ್ಲೀವು, ಅದನ್ನೆಲ್ಲ ಯಾವ ರೀತಿ ಜಾಯಿನ್ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ಡಾಗಿ ತೋರಿಸ್ತೀನಿ. ಸೊ ನೀವು ಈ ಕಟ್ಟಿಂಗ್ ಏನಿದೆ, ಸ್ಲೀವ್ ಕಟ್ಟಿಂಗಿಂದ ಹಿಡಿದು ಪ್ರತಿಯೊಂದು ಕಟ್ಟಿಂಗ್ನ ನೋಡಿಕೊಂಡು ಮತ್ತು ಅದು ಸ್ಟಿಚ್ಚಿಂಗ್ ಏನಿರುತ್ತೆ ಅದೆಲ್ಲ ನೀವು ನಮ್ಮ ಚಾನಲ್ನಲ್ಲಿ ಸಿಗುತ್ತೆ. ಸೊ ನೀವು ನೋಡಿಕೊಂಡು ಆರಾಮ್ಸೆ ಒಂದು ಬ್ಲೌಸ್ನ ಮನೆಯಲ್ಲೇ ಕುತ್ಕೊಂಡು ಸ್ಟಿಚ್ ಮಾಡ್ಬೋದು. ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ನೆಕ್ಸ್ಟ್ ಯಾವುದೇ ಕಟ್ಟಿಂಗ್ ಬೇಕು ಅಂತ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಡೌಟ್ಗಳನ್ನ ನಾವು ಕ್ಲಿಯರ್ ಮಾಡ್ತೀವಿ. ಹಾಗೆ ನಿಮಗೆ ನೆಕ್ಸ್ಟ್ ಯಾವ ಕಟ್ಟಿಂಗ್ ಬೇಕೋ ಆ ವಿಡಿಯೋನ ನಾವು ನಿಮಗೆ ಅಪ್ಲೋಡ್ ಮಾಡ್ತೀವಿ.